ಬೆಂಗಳೂರಿನ ಜನರನ್ನ ಸಾರ್ವಕಾಲಿಕವಾಗಿ ಕಾಡುವ ಸಮಸ್ಯೆಗಳ ಸರಮಾಲೆಯೇ ಇದೆ. ಅವುಗಳಲ್ಲಿ ರಸ್ತೆ ಗುಂಡಿಗಳಿಗೆ ಅಗ್ರಸ್ಥಾನ, ವಾಹನ ಸವಾರರನ್ನ ಮಾತ್ರವಲ್ಲದೆ ಜನಸಾಮಾನ್ಯರನ್ನು ಬಿಟ್ಟೂ ಬಿಡದೆ ಗುಂಡಿಗಳು ಆಪತ್ತಿಗೆ ತಳ್ತಿವೆ. TV9 ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ರಸ್ತೆ ದುರಸ್ತಿಗಳು ಬಯಲಾಗ್ತಿವೆ. ಬೆಂಗಳೂರು ಐಟಿ-ಬಿಟಿ ನಗರ, ದೇಶದ ಪ್ರಮುಖ ನಗರಗಳಲ್ಲಿ ಸ್ಥಾನ ಪಡೆದಿದೆ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತ ನಾಯಕರು ಓಡಾಡ್ತಿದ್ದಾರೆ. ಆದ್ರೆ ಮಹಾನಗರದ ರಸ್ತೆಗಳಲ್ಲಿ ಬಿದ್ದಿರೋ ಗುಂಡಿಗಳನ್ನ ಯಾರೂ ನೋಡ್ತಿಲ್ಲ. ಬೆಂಗಳೂರು ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್. ರಸ್ತೆ ಸ್ಥಿತಿಗತಿ ಬಗ್ಗೆ TV9 ಕನ್ನಡ ರಿಯಾಲಿಟಿ ಚೆಕ್. ಬ್ರ್ಯಾಂಡ್ ಬೆಂಗಳೂರಿಗೆ ಗುಂಡಿ ಗಂಡಾಂತರ ಭೀತಿ ಇನ್ನೂ ತಪ್ಪಿಲ್ಲ. ಮನೆಯಿಂದ ಹೊರಬರೋ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಮಳೆ ಬಂದ ಬಳಿಕ ಎಲ್ಲೆಲ್ಲೂ ಗುಂಡಿಗಳು ರಾರಾಜಿಸ್ತಿವೆ. ಚಾಮರಾಜಪೇಟೆ 3ನೇ ಮುಖ್ಯ ರಸ್ತೆಯಂತೂ ಅಧ್ವಾನ ಎದ್ದಿದೆ. TV9 ರಿಯಾಲಿಟಿ ಚೆಕ್ ಮೂಲಕ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿಯನ್ನ ಜನಸಾಮಾನ್ಯರಿಗೆ ಮತ್ತು ಸರ್ಕಾರದ ಕಣ್ಣು ಮುಂದೆ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ನಾನೀಗ ಸದ್ಯಕ್ಕೆ ಚಾಮರಾಜಪೇಟೆ 3ನೇ ಮುಖ್ಯ ರಸ್ತೆಯಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ರಸ್ತೆಯ ಸ್ಥಿತಿ ಅಧೋಗತಿ ತಲುಪಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇದನ್ನ ರಸ್ತೆ ಅನ್ಬೇಕೋ ಅಥವಾ ಇದೇನು ಪಾತಾಳ ಅನ್ಬೇಕು ಅಥವಾ ಅವ್ಯವಸ್ಥೆಗಳ ಆಗರ ಅನ್ಬೇಕು ನಿಜಕ್ಕೂ ಕೂಡ ತಿಳಿತಾ ಇಲ್ಲ. ಈ ರೀತಿ ರಸ್ತೆಗಳು ನಿಜಕ್ಕೂ ಕೂಡ ಬೆಂಗಳೂರಿಗೆ ಯೋಗ್ಯವಾದುದಲ್ಲ. ನಿಜಕ್ಕೂ ಕೂಡ ಈ ರೀತಿ ರಸ್ತೆಯಲ್ಲಿ ಜನಸಾಮಾನ್ಯರು ಹೋರಾಟ ಮಾಡ್ತಾ ಇದ್ದಾರೆ, ವಾಹನ ಸವಾರರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ದುರಂತ ಅಂತಾನೆ ಹೇಳಬೇಕು. ಇದಿಷ್ಟೇ ಅಲ್ಲ, ಬನಶಂಕರಿ 2ನೇ ಹಂತದ ಪೊಲೀಸ್ ಠಾಣೆ ಮುಖ್ಯ ರಸ್ತೆಯಲ್ಲೂ ಗುಂಡಿಗಳು ರಾರಾಜಿಸ್ತಿವೆ. ಈ ಗುಂಡಿಗಳು ಯಾವಾಗ ಸರಿಯಾಗುತ್ತವೆ ಅಂತ ಜನರು ಕಾಯ್ತಿದ್ದಾರೆ. ಆದ್ರೆ ದಪ್ಪ ಚರ್ಮದ ಪಾಲಿಕೆ ಅಧಿಕಾರಿಗಳು ನಿದ್ರೆಯಿಂದ ಎದ್ದಂತೆ ಕಾಣ್ತಿಲ್ಲ. ಸರ್, ಇದೆಲ್ಲ ಒಂದು ತಿಂಗಳಾಯ್ತು. ಅಲ್ಲಿ ಆ ಗುಂಡಿನೂ ಅದನ್ನು ವಾಟರ್ ಸಪ್ಲೈ ಅಂತ ಏನೋ ಮಾಡಿದ್ರು, ಅದನ್ನು ಮಾಡಿಲ್ಲ. ಬಂದ್ ಗಾಡಿಗಳೆಲ್ಲ ಇಲ್ಲೇ ಊದ್ಕೊಳ್ಳೋದೆಲ್ಲ ಇದಾಗ್ತಾ ಇತ್ತು. ಮೊನ್ನೆ ಯಾವುದೋ ಒಂದು ಕಾರ್ ಬಂದು ನೈಟ್ ಬಂದು ಅದೇ ಬಿದ್ದೋ ಕೆಳಗಡೆ. ಕೆಲವು ಬಿಟ್ಟಿ ಯೋಜನೆಗಳು ನಿಲ್ಸಿದ್ರು ಪರವಾಗಿಲ್ಲ, ಸಾರ್ವಜನಿಕರ ಪ್ರಾಣ ಹಾನಿ ಆಗದಂಗೆ ಏನಾರ ಅಪ್ಪಿ ತಪ್ಪಿ ಎಡಗಡೆ ಬಿದ್ರೆ ಅವನು ನೆಕ್ಸ್ಟ್ ಯಮನ್ಪಟ್ಟಣ ಸೇರ್ಕೊಳ್ಳೋದೆ. ರಾಜಕಾರಣಿಗಳು ದೊಡ್ಡ ದೊಡ್ಡ ಡೈಲಾಗ್ ಹೊಡ್ಕೊಂಡು ತಿರುಗಾಡ್ತಿದ್ದಾರೆ. ಆದ್ರೆ ಇರೋ ರಸ್ತೆಗಳನ್ನ ಸುಸ್ಥಿತಿಗೆ ತನ್ನಿ ಅನ್ನೋದು ಸಿಟಿ ಮಂದಿಯ ಆಗ್ರಹ. ಲಕ್ಷ್ಮೀ ನರಸಿಂಹ ದೊಡ್ಡಗುಬ್ಬಿ, TV9 ಬೆಂಗಳೂರು.